ಇನ್ನು ಕಾಮಿಡಿ ಕಿಲಾಡಿಗಳಲ್ಲಿ ಜೀ ಕನ್ನಡದಲ್ಲಿ ಬರ್ತಿದ್ದಂಥ ಈ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡು ಒಳ್ಳೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಇದೀಗ ರಸ್ತೆ ಅಪಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಮಾರ್ಗಮಧ್ಯೆ ಆಸ್ಪತ್ರೆಗೆ ತೆರಳುವಂಥ ಸಂದರ್ಭದಲ್ಲಿ ಹಾಗೆ ಸ್ಥಳೀಯರು ಕಳಿಸುವಂಥ ಸಂದರ್ಭದಲ್ಲಿ ಮಾರ್ಗಮಧ್ಯೆ ಕೊನೆಯುಸಿರೆಳೆದಿರುವಂಥದ್ದು. ಅದಕ್ಕೆ ತೀವ್ರವಾದ ಅಪಘಾತವಾಗಿ ತಲೆಗೆ ಮತ್ತು ಕೈ ಮತ್ತು ಎದೆಯ ಭಾಗಕ್ಕೆ ಸಿಕ್ಕಾಪಟ್ಟೆ ಏಟಾಗಿತ್ತು ಅಂತ ಹೇಳಲಾಗ್ತದೆ. ಇನ್ನು ಯಾರಪ್ಪ ಈ ಕಲಾವಿದ ನಟ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರೂ ಅಲ್ಲ, ಜೀವನ್ ಸುರೇಶ್ ಅವರು. ಇನ್ನು ಜೀವನ್ ಸುರೇಶ್ ಅವ್ರನ್ನ ನೀವು ಕಾಮಿಡಿ ಕಿಲಾಡಿಗಳು ಸೀಸನ್ 1ರಲ್ಲಿ ಅವರು ಕಾಣಿಸ್ಕೊಂಡಿದ್ರು. ಅಲ್ಲಿ ರನ್ನರ್ ಅಪ್ ಕೂಡ ಆಗಿದ್ದರು. ತುಂಬಾ ದಪ್ಪ ಇದ್ದು ಮತ್ತು ಕಪ್ಪಗಿದ್ದು ತುಂಬಾ ಕಷ್ಟಪಟ್ಟು ರಂಗಭೂಮಿಯಿಂದ ಬಂದಂಥ ಕಲಾವಿದರು. ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಅಭಿನಯಿಸಬೇಕು ಅಂತ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಂಥ ವ್ಯಕ್ತಿ ಅಂತ ಹೇಳ್ಬೋದು. ಇನ್ನು ಇದಾದ ನಂತರ ಪಾಂಡುರಂಗ ವಿಠಲ ಎಂಬ ಸೀರಿಯಲ್ನಲ್ಲಿ ಅಲ್ಲೊಂದು ಭಿಕ್ಷುಕನ ಪಾತ್ರದಲ್ಲಿ ಜೀವನ್ ಸುರೇಶ್ ಅವರು ಅಭಿನಯ ಕೂಡ ಮಾಡ್ತಿದ್ರು. ತುಂಬಾ ಅದ್ಭುತವಾದಂಥ ಪಾತ್ರ ಮಾಡ್ತಿದ್ದಂಥ ಜೀವನ್ ಸುರೇಶ್ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಇನ್ನು ನೆಲಮಂಗಲ ಟೋಲ್ನ ಬಳಿ ನಡೆದಂಥ ಭೀಕರ ಅಪಘಾತದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇವರ ಜೊತೆ ಕನ್ನಡದ ಖ್ಯಾತ ಇನ್ನೊಬ್ಬರು ನಟಿ ಕೂಡ ಇದ್ರು ಅಂತ ಹೇಳಿದ್ರೆ ಅವರು ಕೂಡ ಸ್ಥಳದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಏನೇ ಇರಲಿ, ಇವರ ಆತ್ಮಕ್ಕೆ